ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗರಿಗರಿಯಾದಂತಹ ಚಿಕನ್ ಕಬಾಬನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕುಟ್ಟಿ ಪೇಸ್ಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಮಸಾಲೆ ಐಟಮ್ಸನ್ನು ಹಾಕೋಣ. ಗರಂ ಮಸಾಲೆ, ಚಿಕನ್ ಮಸಾಲೆ, ಧನಿಯಾ ಪೌಡರ್, ಹಳದಿ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಚಿಲ್ಲಿ ಪೌಡರನ್ನು ಹಾಕ್ಕೋಬೇಕು. ನಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕು, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಖಾರನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಇನ್ನು ಒಂದು ಮೊಟ್ಟೆಯನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದಾದ್ರು ಹಾಕ್ಬೋದು, ನೀವು ಎರಡಾದ್ರು ಹಾಕ್ಬೋದು. ನಾನು ಇದಕ್ಕೆ ಅರ್ಧ kg ಚಿಕನ್ನಿಗೆ ನಾನು ಒಂದು ಮೊಟ್ಟೆಯನ್ನು ಹಾಕಿ ಫುಲ್ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ನೀರನ್ನು ಸೇರಿಸ್ತಾ ಇಲ್ಲ. ಮೊಟ್ಟೆಯಲ್ಲೇ ನಾನು ಇದನ್ನು ಮಸಾಲೆಯನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿರಲಿಲ್ಲ, ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫುಲ್ ಉಪ್ಪೆಲ್ಲ ಕರಗಬೇಕು, ಮಸಾಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಮೊಟ್ಟೆ ಜೊತೆ. ಹಾಗಾಗಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ವಾಶ್ ಮಾಡಿಟ್ಕೊಂಡಿರೋಂಥ ಚಿಕನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ನಾನು ನೀರನ್ನು ಹಾಕ್ತೇನೆ ಮಾಡಿದ್ದೀನಿ, ಅದು ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ. ನೀವು ನೋಡಿಕೊಂಡು ಮೊಟ್ಟೆಯನ್ನು ಹಾಕ್ಕೋಬೇಕು. ಇವಾಗ ವಾಶ್ ಮಾಡಿರುವಂತಹ ಚಿಕನ್ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಎಲ್ಲ ಪೀಸ್ಗಳಿಗೂ ಮಸಾಲೆ ತಾಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೇಲೆ ಕೆಳಗೆ ಎಲ್ಲ ಕಡೆನೂ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲೆ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇದನ್ನು ಒಂದು 20ರಿಂದ ಅರ್ಧ ಗಂಟೆವರೆಗೂ ಇದನ್ನು ಹಾಗೆ ಇಡಬೇಕು. ಅದು ಫುಲ್ಲು ಪೀಸ್ಗಳೆಲ್ಲ ಮಸಾಲೆನ ಹೀರ್ಕೊಂಡಿರುತ್ತೆ. ಹಾಗಾಗಿ ಇವಾಗ ನೋಡಿ, ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಎಷ್ಟು ಪೀಸ್ ಆಗುತ್ತೋ ಅಷ್ಟನ್ನು ನಾವು ಒಂದೊಂದೇ ಎಣ್ಣೆಯಲ್ಲಿ ಬಿಡಬೇಕು. ಇದನ್ನು ಫುಲ್ ಕಾದ್ಮೇಲೆ ನಾವು ಎಣ್ಣೆ ಕಾದ್ಮೇಲೆ ಸಣ್ಣ ಫ್ಲೇಮ್ ಇಟ್ಕೊಂಡು ಸಣ್ಣದಾಗಿ ಇಟ್ಕೊಂಡು ನಿಧಾನ ಫ್ರೈ ಮಾಡಬೇಕು. ದೊಡ್ಡ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಮೇಲ್ಗಡೆ ಎಲ್ಲ ಕಪ್ಪಾಗಿಬಿಡತ್ತೆ, ಕೆಂಪಾಗಿಬಿಡತ್ತೆ, ಒಳಗಡೆ ಚೆನ್ನಾಗಿ ಬೆಂದಿರಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲಿ ನಿಧಾನ ಫ್ರೈ ಮಾಡಬೇಕು. ನೋಡಿ, ನಾನು ಯಾವುದೇ ಫುಡ್ ಕಲರನ್ನು ಇದಕ್ಕೆ ಆ್ಯಡ್ ಮಾಡಿಲ್ಲ. ನ್ಯಾಚುರಲ್ ಕಲರ್ ಇದು ನಾವು ಎಲ್ಲೋ ಹೊರಗಡೆ ಹೋಗಿ ರೆಡಿಯಾಗಿರೋದನ್ನು ತಿನ್ನೋದ್ರಿಂದ ಹೆಲ್ತ್ ಹಾಳಾಗುತ್ತೆ. ಯಾವುದೋ ಎಣ್ಣೆಯಲ್ಲಿ ಮಾಡಿರುತ್ತಾರೆ. ನಾವು ಫ್ರೆಶ್ ಆಗಿ ಮನೆಯಲ್ಲೇ ಶುದ್ಧವಾದ ಎಣ್ಣೆಯಲ್ಲಿ ಮಾಡಿಕೊಂಡು ಬಿಸಿ ಬಿಸಿಯಾದ ಗರಿಗರಿಯಾದಂತಹ ಕಬಾಬನ್ನು ಮಾಡಿಕೊಂಡು ಮನೆಯಲ್ಲಿ ಮಕ್ಕಳಿಗೆ, ಮನೆಯವರಿಗೆಲ್ಲ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ. ಈ ಚಳಿಗಾಲ, ಈ ಮಳೆಯಲ್ಲಿ ಚಳಿಯಲ್ಲಿ ಬಿಸಿ ಬಿಸಿ ಕಬಾಬ್ ಕೊಡ್ತಾ ಇದ್ದರೆ ಚೆನ್ನಾಗಿ ತಿಂತಾರೆ ಮನೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರು ಹಾಗೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಹೇಳಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿ ಹೇಗಾಗಿದೆ ಅಂತ ಹೇಳಿ ನೀವು ಮಾಡಿ ನನಗೆ ಹೇಳಿ. ಓಕೆ.